ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ನಿ. ಇವತ್ತು ಒಂದು 5 ಸ್ಟಾರ್ ಹೋಟ್ಲು ರೇಂಜಿಗೆ ಒಂದು ಸೂಪರ್ ಆಗಿರುವಂತ ಬಿರಿಯಾನಿ ಮಾಡೋಣ ಬನ್ನಿ. ಬಿರಿಯಾನಿ ಹೆಸರು ಬಂದು ಗುಜ್ಜೆ ಬಿರಿಯಾನಿ. ಈಗ ಸೀಸನ್ ಅಲ್ಲ, ನಮ್ದೇ ಹವಾ ಅನ್ಕೊಂಡು ಇವ್ರದೇ ಮೆರವಣಿಗೆ ಮಾಡ್ತಾ ಇದಾರೆ ನಮ್ಮನೇಲಿ. ನೀವು ನಿಮ್ಮನೇಲಿ ಇದ್ರಿಂದ ಯಾವ್ದೆಲ್ಲ ರೆಸಿಪಿನ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಕಮೆಂಟ್ ನಲ್ಲಿ ಹೇಳ್ರಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಗುಜ್ಜೆ ಬಿರಿಯಾನಿ ಮಾಡೋಕ್ ಶುರು ಮಾಡೋಣ. ನಮ್ಮಮ್ಮ ನಂಗೊಂದು ಅರ್ಧ ಗುಜ್ಜಿನ ಕೊಟ್ ಕಳ್ಸಿದ್ರು. ನಮ್ಮಮ್ಮ ಪಾಪ ಕೊಟ್ ಕಳ್ಸಿನೇ 2 ದಿನ ಆಯ್ತು. ಮಾಡ್ಬೇಕು ಅಂತ ಫ್ರಿಜ್ ಅಲ್ಲಿ ಕೂತ್ಕೊಂಡಿದ್ರು. ಇವಾಗ ಹೊರಗಡೆ ಬಂದ್ರು ನೋಡಿ. ಮೊದ್ಲು ಇವ್ರ ಸ್ಕಿನ್ ಔಟ್ ಮಾಡೋದಕ್ಕೆ ಮೇಲ್ಗಡೆದು ಸಿಪ್ಪೆ ತಕೊಂಬೇಕು. ಆಮೇಲೆ ಚಿಕ್ಕದಾಗಿ ಚೊಕ್ಕದಾಗಿ ಈ ಸೈಜ್ ನಲ್ಲಿ ಇವ್ರನ್ನ ಹೆಚ್ಕೊಂಡು ಕೊಚ್ಕೊಂಡು ನೀರ್ನಲ್ಲಿ ಸ್ನಾನ ಮಾಡಕ್ ಬಿಟ್ಕೊಳ್ಳೋಣ. ತೀರಾ ಚಿಕ್ಕಕ್ ಮಾಡ್ಬೇಡಿ, ಹಾಗಂತ ತುಂಬಾ ದೊಡ್ಡಕ್ ಮಾಡ್ಬೇಡಿ. ಈ ಸೈಜ್ ಅಲ್ಲಿ ಇದ್ರೆ ಸಾಕು ನೋಡಿ. ಈಗ ಇವ್ರಿಗೆ ಮೇಕಪ್ ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡೋಣ. ಮೊದ್ಲಿಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಳ್ಮೆಣಸು, ಚಕ್ಕೆ, ಲವಂಗ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವ್ರೆಲ್ಲರನ್ನು ಹಾಕೊಬೇಕು. ಮಿಕ್ಸರ್ ಜಾರ್ ನಲ್ಲಿ ಒಂದು ಲಾಂಗ್ ಡ್ರೈವ್ ನ ಕಳಿಸ್ತಾ ಇರ್ಬೇಕು. ನಾನಿವತ್ತಿಲ್ಲಿ ಹಸಿ ಮೆಣಸಿನ್ಕಾಯಿ ಬದ್ಲಿಗೆ ಗಾಂಧಾರಿ ಮೆಣಸಿನ್ಕಾಯಿನ ಬಳಸ್ಕೊಂಡಿದೀನಿ. ತುಂಬಾ ಟೇಸ್ಟ್ ಕೊಡ್ತಾರ್ರಿ ಇವ್ರು. ಸಣ್ಣದಾಗಿದ್ರು ಟೇಸ್ಟ್ ಮಾತ್ರ ಅದ್ಭುತ. ಇವ್ರ ಜೊತೆಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ನೀರ್ ಜಾಸ್ತಿ ಹಾಕಿ ಮಸಾಲಾ ಬದ್ಲಿಗೆ ಸಾಂಬಾರ್ ಮಾಡ್ಬೇಡಿ. ಒಳ್ಳೆ ಒಂದು ಲಾಂಗ್ ಡ್ರೈವ್ ಆಗಿ ನಮ್ಮ ಮಸಾಲಾ ಪೇಸ್ಟ್ ಇಷ್ಟು ಗಟ್ಟಿಯಾಗಿ ರೆಡಿ ಆಗಿದ್ದಾರೆ. ಈಗ ನಮ್ಮ ಗುಜ್ಜೆ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾತ್ ಟಬ್ ಇಂದ ಮೇಲ್ಗಡೆ ಬಂದಿದ್ದಾರೆ. ನೀರನ್ನೆಲ್ಲ ಸೋಸಿಟ್ಕೊಂಡು ಇವಾಗ ಮಸಾಲಾ ಕ್ರೀಮ್ ನ ಹಚ್ಕೊಳ್ಳೋಣ ಅಂತ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಈಗ ಮಾಡಿಟ್ಟಿರಂತ ಮಸಾಲಾ ಪೇಸ್ಟ್ ಎಲ್ಲ ಇದಕ್ಕೆ ಹಾಕೊಳ್ಳಿ. ಜೊತೆಗೆ ಮಿಕ್ಸರ್ ಜಾರ್ ನಲ್ಲಿ 2 ಸ್ಪೂನ್ ಆಗೋಷ್ಟು ನೀರ್ನ ಕೂಡ ಹಾಕೊಂಡು ಮೇಲೆಕಾಗೆ ಅಲ್ಲಾಡ್ಸ್ಕೊಂಡು ಅವ್ರನ್ನ ಕೂಡ ಇದ್ರೊಳಗೆ ಹಾಕೊಂಡು ಸುರ್ಕೊಳ್ಳಿ. ಜೊತೆಗೆ ಹಿಂಗ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಮ್ಮ ಗುಜ್ಜೆ ಅವರಿಗೆ ಒಳ್ಳೆ ಮೇಕಪ್ ನ ಕೊಟ್ಟವರಿಗೆ ಬಹುಮಾನ. ಮೇಕಪ್ ಎಲ್ಲ ಆದ್ರ ಮೇಲೆ ಸೆಟ್ ಆಗೋದಿಕ್ಕೆ ಒಂದು 10 ನಿಮಿಷ ಇದಕ್ಕೆ ಸೈಡ್ ಅಲ್ಲಿ ಇಡ್ಬೇಕು. ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ಹೊತ್ತಿಡ್ರಿ. ಈಗ ಒಂದು ಕುಕ್ಕರ್ ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೊಂದು 3 ಸ್ಪೂನ್ ಆಗೋಷ್ಟು ತುಪ್ಪ, ಜೊತೆಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಸುರ್ಕೊಬೇಕು. ನಿಮ್ ಹತ್ರ ತುಪ್ಪ ಜಾಸ್ತಿ ಇದ್ರೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ. ತುಪ್ಪ ಕಮ್ಮಿ ಇದ್ರೆ ನೋ ಪ್ರಾಬ್ಲಮ್, ಇರೋದ್ರಲ್ಲೇ ಮಾಡೋದು ತಿನ್ನೋದು. ಇದು ಬಿಸಿ ಆಗ್ತಿದ್ದಂಗೆ 1 ಕಪ್ ಏಲಕ್ಕಿ, 2 ಬಿಳಿ ಏಲಕ್ಕಿ, 1 ಸ್ಟಾರ್ ಹೂವ, ಸ್ವಲ್ಪ ಜಾವಿತ್ರಿ, ಸೋಂಪು ಕಾಳು, ಶಾಯಿ ಜೀರಾ, ಜೊತೆಗೆ ಸ್ವಲ್ಪ ಪ್ಲೈನ್ ಆಗಿರೋಂತ ಜೀರಾನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕು. ಆಮೇಲೆ ಗೊತ್ತುಂಟಲ್ಲ, ನಮ್ಮ ಹಿಂಗ ಮಹಾರಾಜನ್ನ ಹಾಕೊಬೇಕು. ಯಾವ್ದೇ ಕಾರಣಕ್ಕೂ ಇವ್ರನ್ನ ಮಾತ್ರ ಮಿಸ್ ಮಾಡ್ಬೇಡಿ, ಇಲ್ಲ ಅಂದ್ರೆ ನೀವು ಖಾಲಿ ಗ್ಯಾಸ್ ಅಂಡೆ ಫಿಲ್ ಮಾಡೋದ್ ಗ್ಯಾರಂಟಿ. ಈಗ ಈರುಳ್ಳಿನ ಸೇರಿಸ್ಬೇಕು. ನಾನಿಲ್ಲಿ 3 ಈರುಳ್ಳಿನ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀನಿ. ಯಾಕೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇರೋದು ಅಂದ್ರೆ ಉದ್ರುದ್ರಾಗಿ ಬರುತ್ತೆ ಅಂತ. ಈ ರೀತಿ ಉದ್ರುದ್ರಾಗಿ ಮಾಡಿದಾಗ ಈರುಳ್ಳಿ ಜಾಸ್ತಿ ಕಾಣುತ್ತೆ, ಫ್ರೈ ಕೂಡ ಬೇಗ ಆಗುತ್ತೆ. ಇವಾಗ ಇವ್ರನ್ನ ಬಣ್ಣ ಬದಲಾಗುವವರೆಗೂ ಫ್ರೈ ಮಾಡ್ಕೊಬೇಕು. ಈಗ ಇವ್ರ ಜೊತೆಗೆ ಒಂದು 3 ಟೊಮೆಟೊನ ದೊಡ್ಡದಾಗೆ ಹೆಚ್ಕೊಂಡು ಹಾಕೊಬೇಕು. ನಮ್ಮ ಗುಜ್ಜೆ ಬಿರಿಯಾನಿಗೆ ಬೇರೆ ಯಾವುದೇ ರೀತಿಯಾದಂತ ತರಕಾರಿನ ಸೇರ್ಸೋದಿಲ್ಲ. ಅದಕ್ಕೋಸ್ಕರ ಟೊಮೆಟೊ ಹಣ್ಣನ್ನೇ ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಂಡು ಹಾಕೊಂಡಿದೀನಿ. ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಆಡ್ ಮಾಡ್ಕೊಳ್ಳಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇವ್ರನ್ನ ಫ್ರೈ ಮಾಡ್ಕೊಬೇಕು. ಈಗ ರೆಸ್ಟ್ ಮಾಡ್ತಾ ಕುತ್ಕೊಂಡ ನಮ್ಮ ಗುಜ್ಜೆ ಮೇಡಮ್ ನ ಕರ್ಕೊಂಬಂದು ಕುಕ್ಕರ್ ಒಳಗೆ ಇಳಿಸ್ತಾ ಇದೀವಿ. ಈಗ ಇವ್ರಿಗೆ ಮಾಡಿರೋಂತ ಮೇಕಪ್ದು ಹಸಿ ಸ್ಮೆಲ್ ಇರುತ್ತಲ್ವಾ, ಅದೆಲ್ಲ ಸ್ಮೆಲ್ ಹೋಗೋವರೆಗೂ ಇವ್ರನ್ನ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡ್ಕೊಂತಾ ಇರ್ಬೇಕು. ಫ್ಲೇಮ್ ನ ಲೋ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕು. ಆವಾಗ ಘಮ 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 ಅನ್ನೋ ಸ್ಮೆಲ್ಲಿಗೆ ಮನೆಯವರೆಲ್ಲ ಓಡ್ ಬಂದು ಕಿಚನ್ ನಲ್ಲಿ ಏನ್ ಮಾಡ್ತಾ ಇದೆಯಾ ಇವತ್ತು ಸ್ಪೆಷಲ್ ಅಂತ ಕೇಳ್ಕೊಳ್ತಾ ನಿಲ್ತ್ಕೊಳ್ತಾರೆ. ಅವ್ರೇನ್ ಅಲ್ಲಿಂದ ಜಾಗ ಖಾಲಿ ಮಾಡೋ ರೀತಿನಲ್ಲಿ ಕಾಣೋದೇ ಇಲ್ಲ ಈ ಸ್ಮೆಲ್ಲಿಗೆ. ಈಗ 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ನ ಆಡ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಬಿರಿಯಾನಿ ಪೌಡರ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ MTR ಬಿರಿಯಾನಿ ಪೌಡರ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಎಲ್ಲ ಮಾಡ್ಕೊಂಡಾಯ್ತು. ಇವಾಗ ಇವರಿಗೆ ನೀರನ್ನ ಸೇರಿಸ್ಬೇಕು. 1 ಕಪ್ ಆಗೋಷ್ಟು ಅಕ್ಕಿ ತಗೊಂಡ್ರೆ ನೀವು ಇಲ್ಲಿ 2 ಕಪ್ ಆಗೋಷ್ಟು ನೀರನ್ನ ತಗೊಳ್ರಿ. ಈಗ ನೀರು ಚೆನ್ನಾಗಿ ಕುದಿ ಬರ್ಬೇಕು. ಅಷ್ಟೇ ಅಲ್ಲ, ನಮ್ಮ ಗುಜ್ಜೆ ಕೂಡ ಒಂದು 50% ಬೇಯಬೇಕು. ಇವಾಗ ಫ್ರೈ ಎಲ್ಲ ಮಾಡ್ಬೇಕಾದ್ರೇನೆ ಒಂದು 1/4% ಬೆಂದಿರುತ್ತೆ. ಇವಾಗ ಮತ್ತೆ ಈ ನೀರು ಕುದಿ ಬರೋ ಅಷ್ಟೊತ್ತಿಗೆ ಒಂದು 50% ಚೆನ್ನಾಗಿ ಬೇಯುತ್ತೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ಮಸಾಲೆಗೆ ಉಪ್ಪನ್ನ ಸೇರಿಸಿರೋದ್ರಿಂದ ಉಪ್ಪನ್ನು ಸ್ವಲ್ಪ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ನೀರು ಕುದಿಯೋದಿಕ್ಕೆ ಬಿಡೋಣ. ಈಗ ನೀರು ಒಳ್ಳೆ ಕೊತ 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 ಅನ್ನೋದಿಕ್ಕೆ ಶುರು ಆಗಿದೆ.
ಈಗ ಗುಜ್ಜೆ ಒಂದು 50% ಆದ್ರೂ ಬೆಂದಿದ್ಯಾ ಅಂತ ನೋಡ್ಬೇಕು. ನೋಡಿ ಇಲ್ಲಿ ಗುಜ್ಜೆ 50% ಬೆಂದಿದೆ. ಈಗ ಬರ್ತಾ ಇದ್ದಾರೆ ನಮ್ಮ ಅಣ್ಣ ಮಹಾರಾಜ್, ಅಕ್ಕಿ ಮಹಾರಾಜ್. ಇವರನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಹೋಗೋ ರೀತಿನಲ್ಲಿ ಬಸ್ದು ಇವಾಗ ಇವ್ರನ್ನ ಸೇರ್ಸ್ಕೊಳ್ತಾ ಇದೀವಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ಸೇರ್ಸ್ಕೊಂಡಿದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರ್ಸ್ಕೊಳ್ಳಿ. ನೀರನ್ನು ಅದಕ್ಕೆ ತಕ್ಕಂತೆ ಸೇರ್ಸ್ಕೊಬೇಕು. ಈಗ ಇದ್ರ ಜೊತೆಗೆ ನಾವು ಅರ್ಧ ಲಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಬೇಕು. ಈ ಲಿಂಬೆ ಹಣ್ಣನ್ನ ಹಾಕ್ತಾ ಇದ್ರೆ ರುಚಿ ಅನ್ನೋದು ಡಬಲ್ ಆಗತ್ತೆ. ಅನ್ನ ಕೂಡ ಮಾಡಿದ್ರ ಮೇಲೆ ಉದ್ರುದ್ರಾಗಿ ಬರುತ್ತೆ. ಈ ಕುಕ್ಕರ್ನ ಮುಚ್ಚಳನ ಮುಚ್ಕೊಂಡು 2 ವಿಷಲ್ದ ತೆಗೆದ್ರೆ ಗುಜ್ಜೆ ಬಿರಿಯಾನಿ ರೆಡಿ. ಆದ್ರೆ ನಾನ್ ಮಾತ್ರ ವಿಷಲ್ನ ತೆಗೆಯೋದಿಲ್ಲ. ಈ ರೀತಿ ಕುಕ್ಕರ್ನ ಮುಚ್ಚಳನ ಮುಚ್ಕೊಂಡು ಅದು ಪ್ರೆಷರ್ ಹೋಗೋದಿಕ್ಕೆ ಶುರು ಆಗ್ಬೇಕು. ಅಲ್ಲಿವರೆಗೂ ಅದನ್ನ ಹೈ ಫ್ಲೇಮ್ ನಲ್ಲಿ ಇಟ್ಕೊಳ್ತೀನಿ. ಇವಾಗ ಪ್ರೆಷರ್ ಹೋಗೋದಿಕ್ಕೆ ಶುರು ಆಗಿದೆ. ಇವಾಗ ವಿಷಲ್ನ ಹಾಕಿ ಲೋ ಫ್ಲೇಮ್ ನಲ್ಲಿ 10 ನಿಮಿಷ ಅಥವಾ 15 ನಿಮಿಷ ಬಿಡ್ತೀನಿ. ಬಾಸುಮತಿ ಅಕ್ಕಿ ಆದ್ರೆ 10 ನಿಮಿಷ ಸಾಕು. ಸೋನಾ ಮಸೂರಿ ಆದ್ರೆ 15 ನಿಮಿಷ. ಇವಾಗ ನಾನು ಸೋನಾ ಮಸೂರಿ ಹಾಕಿರೋದ್ರಿಂದ 15 ನಿಮಿಷ ಬಿಟ್ಟಿದ್ದೀನಿ. ಇವಾಗ ನೋಡಿ 15 ನಿಮಿಷ ಆದ್ರ ಮೇಲೆ ನಮ್ಮ ಗುಜ್ಜೆ ಬಿರಿಯಾನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಒಂದು ಗುಜ್ಜೆನ ತೆಗೆದು ಟೆಸ್ಟ್ ಮಾಡೋಣ ಯಾವ ರೀತಿಯಾಗಿ ಬೆಂದಿದೆ, ಪರ್ಫೆಕ್ಟ್ ಆಗಿ ಬೆಂದಿದೆಯೋ ಇಲ್ಲೋ ಅನ್ಕೊಂಡು. ನೋಡ್ತಿದ್ದಂಗೆ ಪೀಸ್ ಆಗ್ತಾ ಇದೆ, ಸೂಪರ್ ಆಗಿ ಬೆಂದಿದೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅನ್ನ ಸ್ವಲ್ಪ ತಣ್ಣಾಗ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಉದ್ರುದ್ರಾಗಿ ಬರುತ್ತೆ. ಸ್ವಲ್ಪ ಬಿಸಿ ಬಿಸಿ ಆಗಿದ್ರೆ ಏನಾಗುತ್ತೆ ಅಂದ್ರೆ ಮುದ್ದೆ ಆಗಿ ಅಂಟ್ಕೊಳ್ಳೋದಕ್ಕೆ ಶುರು ಆಗ್ತದೆ. ಆದ್ರೆ ನಾವು ಹಾಕ್ತಾ ಇರ್ಬೇಕಾದ್ರೆ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿ ಇದು ಉದ್ರುದ್ರಾಗಿ ಬಂದಿದೆ. ನಿಮ್ಗೂ ಕೂಡ ಇದೇ ರೀತಿಯಾಗಿ ಗುಜೆ ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ಈಗ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿದ್ರಲ್ಲ, ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.